ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ ಇ ಅವ್ರ ಕಡೆಯಿಂದ ನಡೆಸ್ತಾ ಇರೋಕ್ಕಂತಹ 2026ನೇ UGCET ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ. CETಗೆ ಅರ್ಜಿ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಅರ್ಜಿ ಹಾಕೋಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಿಲ್ಲ, ಬಟ್ ಡಾಕ್ಯುಮೆಂಟ್ಸ್ ನೀವು ಈ ಥರ ಇಷ್ಟೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಈಗ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ, ಅಲ್ಲಿ KE ಅಂತ ಸರ್ಚ್ ಮಾಡಿದ್ರೆ ಮೊದಲನೇ ಆಪ್ಷನ್ ಇದೆಯಲ್ಲ KE ಹೋಮ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ರವೇಶ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, UGCET 2025 ಮೇಲೆ ಕ್ಲಿಕ್ ಮಾಡಿ, ನಂತರ UGCET 2020 ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನ್ಯೂ ಯೂಸರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಸ್ಟೇಟ್ ಬೋರ್ಡ್ ಮುಖಾಂತರ ನೀವು SSLCನ ಪಾಸ್ ಆಗಿದ್ದರೆ ಎಸ್ ಅಂತ ಕೊಟ್ಟು ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು CBSE ಬೇರೆ ಯೂನಿವರ್ಸಿಟಿ ಮುಖಾಂತರ ನೀವು SLCನ ಪಾಸ್ ಆಗಿದ್ದರೆ ಸೊ ನೀವು ಸಪ್ರೇಟ್ ಹಾಕೋಬೇಕಾಗತ್ತೆ. ಸೊ ನಾನಿವಾಗ ಸ್ಟೇಟ್ ಬೋರ್ಡ್ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಕೊಡ್ತೀನಿ. ಸೊ ವೆರಿಫೈ ಕೊಟ್ಟ ನಂತರ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು ಮತ್ತು ಸ್ಯಾಡ್ ಸೈಡ್ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗುತ್ತೆ. ಸೊ ಅದರಿಂದ ನೀವು ಮತ್ತೆ ಮ್ಯಾನ್ಯುಯಲ್ಲಾಗಿ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಏನು ಫೆಕ್ಚ್ ಆಗಿರುತ್ತೆ ಡೀಟೇಲ್ಸ್ ಎಲ್ಲ ಅದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನೀವು 1 by 1 ಚೆಕ್ ಮಾಡ್ಕೊಂಡು ಬರ್ತಾ ಇಲ್ಲಿ ನಿಮ್ಮ ಆಪ್ಷನ್ 3 ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ ಅದನ್ನು ಟಿಕ್ ಮಾಡಿಕೊಂಡು, ಸೊ ನಾನಿವಾಗ ನನಗೆ ಆಧಾರ್ ಥ್ರೂ ವೆರಿಫೈ ಮಾಡೋ ಆಪ್ಷನ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನೀಗ ವೆರಿಫೈ ಮಾಡ್ತಾಯಿದ್ದೀನಿ. ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆ, ಇನ್ನೂ 2 ಆಪ್ಷನ್ ಇದೆ. ಸೊ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ, ಅದು ಮುಂದೆ ಹೋಗುತ್ತೆ. ಸೊ ನಾನಿವಾಗ ಆಧಾರ್ ಥ್ರೂ ರಿಜಿಸ್ಟರ್ ಆಗ್ತಿರೋದ್ರಿಂದ ಸೊ ನಾನು ಮೊದಲನೇ ಬಾಕ್ಸನ್ನು ಟಿಕ್ ಮಾಡಿಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ರಿಜಿಸ್ಟರ್ ಥ್ರೂ ಆಧಾರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಟಿಕ್ ಬಾಕ್ಸ್ ಬರುತ್ತೆ. ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, ನಂತರ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು OTPನ ಸೆಂಡ್ ಮಾಡಿ. ಸೆಂಡ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇಲ್ಲಿ OTP ಹೋಗುತ್ತೆ. ಸೊ ಆ OTPನ ಎಂಟ್ರಿ ಮಾಡಿ ಸಲ್ಲಿಸಿ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಡೀಟೇಲ್ಸು ಆಧಾರ್ ಡೀಟೇಲ್ಸ್ ಆಟೋ ಫೆಕ್ಚ್ ಆಗಿ ನಿಮಗೆ ಮತ್ತೆ ಈ ಥರ ಪೇಜ್ ಓಪನ್ ಬರುತ್ತೆ. ಸೊ ಅದನ್ನು ನೀವು ಸ್ಕ್ರೋಲ್ ಡೌನ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ಮು ನಿಮ್ಮ ಆಧಾರಲ್ಲಿ ಮತ್ತು ಎಜುಕೇಷನ್ ಡಾಕ್ಯುಮೆಂಟ್ಸಲ್ಲಿ ಎಲ್ಲನೂ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಸರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸರಿ ಮಾಡಿಸ್ಕೊಂಡು ಅರ್ಜಿನ ಹಾಕ್ಕೊಳ್ಳಿ, ನಿಮಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಸೊ ಮಿಸ್ ಮ್ಯಾಚ್ ಇದ್ದರೆ ಸರಿ ಮಾಡಿಸ್ಕೊಳ್ಳಿ. ಆಧಾರ್ ಸೆಂಟ್ರಲ್ಲಿ ಹೋಗಿ ಆಧಾರ್ ಕಾರ್ಡ್ನ, ಎಜುಕೇಷನ್ ಡಾಕ್ಯುಮೆಂಟ್ಸ್ ಏನಿದೆ ಅದೇ ರೀತಿಯೇ ನಿಮ್ಮ ಕ್ಯಾಶ್ ಇನ್ಕಮ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಒಂದೇ ರೀತಿ ಇರಬೇಕು. ನಿಮಗೆ ಆವಾಗ ಫ್ಯೂಚರ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನಾವು ಆಧಾರ್ನ ವೆರಿಫೈ ಮಾಡಿದ್ದೀವಿ. ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನೋಡೋಣ. ನೆಕ್ಸ್ಟು ಸ್ಕ್ರೋಲ್ ಡೌನ್ ಮಾಡಿದ ನಂತರ ನಿಮಗೆ ಇಲ್ಲಿ ಇಮೇಲ್ ID ಮತ್ತು ಫೋನ್ ನಂಬರ್ನ ರೆಡಿ ಮಾಡಿಕೊಂಡು ಇಲ್ಲಿ ಇಮೇಲ್ ID ಮತ್ತು ಫೋನ್ ನಂಬರ್ಗೆ OTP ಬರುತ್ತೆ. ಇಮೇಲ್ ID ಮತ್ತು ಫೋನ್ ನಂಬರ್ಗೆ OTP ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಈಗ ಎಂಟ್ರಿ ಮಾಡಬೇಕು. ಸೊ ನೀವಿಲ್ಲಿ SSLC ಯಾವುದು ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಅಂತ ಕೇಳುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಇಮೇಲ್ ID ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡ ನಂತರ ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐಡಿಗೆ ಮೀನ್ಸ್ ನೀವು ಯಾವುದೇ ಮೇಲ್ ID ಎಂಟ್ರಿ ಮಾಡ್ತೀರಾ ಅದಕ್ಕೆ OTP ಬರುತ್ತೆ. ಸೊ ಆ OTPನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡಿದ ನಂತರ ಸೊ ಅದು ವೆರಿಫೈ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ನೀವು
ಇರೋ ನಂಬರ್ನೇ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಚಾಯ್ಸ್ ಯಾವ್ದು ಬೇಕಾದರೂ ಇಲ್ಲಿ ನಂಬರ್ನ ಕೊಟ್ಕೋಬೋದು. ಸೊ ನಂಬರ್ನ ಕೊಟ್ಟ ನಂತರ ನಿಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ನಿಮಗೆ ಯಾವ ರೀತಿ ಬೇಕೋ ಆ ಥರ ಪಾಸ್ವರ್ಡನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ admin@123. ಸೊ ನಿಮಗೆ ಕ್ಯಾಪಿಟಲ್ ಲೆಟ್ರ್ ಒಂದು, ಸ್ಮಾಲ್ ಲೆಟ್ರು, ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನಂಬರ್ ಆಟಿಕ್ ಎಲ್ಲನೂ ಇರಬೇಕು. ಸೊ ಅದರಿಂದ ನಾನು admin@123 ಎ ಕ್ಯಾಪಿಟಲ್ ಮಾಡಿ admin@123 ಅಂತ ಕ್ರಿಯೇಟ್ ಮಾಡ್ಕೋತೀವಿ. ಸೊ ನನ್ನ ರೆಫರೆನ್ಸ್ಗೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಂತರ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ 2 ಸಲ ಎಂಟ್ರಿ ಮಾಡಬೇಕಾಗತ್ತೆ ಪಾಸ್ವರ್ಡ್ನ. ನಂತರ ನಿಮ್ಮ ಪಾಸ್ವರ್ಡ್ ಸೈಜ್ ಫೋಟೋನ ಮುಂಚೆನೇ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ನಂತರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಕಾಣ್ತಿರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಒಂದು ಸಲ ರೀಚೆಕ್ ಮಾಡ್ಕೊಳ್ಳಿ, ಎಂಟ್ರಿ ಆಗಿರೋದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸೊ ಎಲ್ಲ ಚೆಕ್ ಮಾಡ್ಕೊಂಡಿದ ನಂತರ ಕ್ಯಾಪ್ಚಾ ಏನು ಎಂಟ್ರಿ ಮಾಡಿರ್ತೀರಲ್ಲ ನೋಡಿಕೊಂಡು ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ರಿಜಿಸ್ಟರ್ ನಂಬರ್ ಜನ್ರೇಟ್ ಆಗುತ್ತೆ. ಇದನ್ನು ಒಂದು ಫೋಟೋ ತೊಗೊಳ್ಳಿ, ಯಾಕಂದರೆ ಮೆಸೇಜೂ ಬರುತ್ತೆ. ನಿಮ್ಮ ರೆಫರೆನ್ಸ್ಗೆ ಒಂದು ಸಲ ಫೋಟೋ ತೊಗೊಳ್ಳಿ. ಇನ್ ಕೇಸ್ ಮೆಸೇಜ್ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗೋದು ಬೇಡ. ಸೊ ಫೋಟೋ ತೊಗೊಂಡ ನಂತರ ಹಿಂಗೆ ರಿಜಿಸ್ಟರ್ ಆದ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಅಲ್ಲೇನು ಬಂತು ನಿಮಗೆ ರಿಜಿಸ್ಟರ್ ಆದ ಕೂಡಲೇ ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ನೀವು ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡ್ ಕೆಲವು ಟೈಮು ತಗೊಳ್ಳಲ್ಲ, ಕೆಲವು ಟೈಮ್ ತೊಗೊಳುತ್ತೆ ಒಂದೇ ಸಲಿಗೆ. ಸೊ ನೀವು 2-3 ಸಲ ಎಂಟ್ರಿ ಮಾಡಿದ್ರೂ ಯೂಸರ್ ಐ ಡಿ ಪಾಸ್ವರ್ಡು ತಗೊಳ್ಳಿಲ್ಲ ಅಂದಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಫರ್ಗಾಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೀನ್ಸ್ ಪಾಸ್ವರ್ಡನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನಾನಿವಾಗ ಪಾಸ್ವರ್ಡನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ್ನು. ಕೆಲವು ಟೈಮ್ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ, ಅಥವಾ ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಏನೋ ಒಂದು ಬರುತ್ತೆ, ಇನ್ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅವಾಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಚನ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕೊಡಿ. ಸೊ ನೀವು ಇವಾಗ ಯಾವ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತೀರ ಫೋನ್ ನಂಬರು, ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನೇ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಂತರ ವೆರಿಫೈ ಒ ಟಿ ಪಿ ಕೊಡಿ. ಕೊಟ್ಟ ನಂತರ ನಿಮಗೆ ಹೊಸ ಪಾಸ್ವರ್ಡ್ ಯಾವ ರೀತಿ ಬೇಕು, ಹಳೆ ಪಾಸ್ವರ್ಡ್ ಕೊಟ್ಟಿದ್ರಲ್ಲ ಅದೇ ರೀತಿ ಕೊಡೋಂಗಿಲ್ಲ. ಸೊ admin@456 ಅಂತ ಕೊಡ್ತೀನಿ. ನಾನು ಮುಂಚೆ admin@123 ಅಂತ ಕೊಟ್ಟಿದ್ದೆ, ಇವಾಗ admin@456 ಅಂತ ಕೊಡ್ತೀನಿ. ಸೊ ವೆರಿಫೈ ಅಂತ ಕೊಟ್ಟ ನಂತರ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಸೊ ನೀವು ಮತ್ತೆ ಲಾಗಿನ್ ಪೇಜ್ಗೆ ಹೋಗಿ ಯೂಸರ್ ಐ ಡಿ ಮೀನ್ಸ್ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಈಗ ಹೊಸ್ದಾಗಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ರಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚಾ ಕಾಣಿಸ್ತಿದ್ದಿಲ್ಲ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಯೂಸಿಂಗ್ ಒ ಟಿ ಪಿ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒ ಟಿ ಪಿ ಎಂಟ್ರಿ ಮಾಡೋ ಆಪ್ಷನ್ ಬರುತ್ತೆ. ಸೊ ಎಂಟ್ರಿ ಮಾಡಿ ನಂತರ ವೆರಿಫೈ ಒ ಟಿ ಪಿನ ಕೊಡಿ. ವೆರಿಫೈ ಒ ಟಿ ಪಿ ಕೊಟ್ಟ ನಂತರ ನಿಮಗೆ ಪ್ರೀವಿಯಸ್ ಇಯರ್ ಡೇಟಾ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನೇ ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಏನು ಎಂಟ್ರಿ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ನೀವೇನು ಮಾಡ್ತೀರಾ ಅಂತ ಅಂದರೆ ಪ್ರೀವಿಯಸ್ ಇಯರ್ ಡೇಟಾ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಎಡಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಅಪ್ಡೇಟ್ ಪ್ರೀವಿಯಸ್ ಡಾಟಾ ಅನ್ನೋ ಆಪ್ಷನ್ ಇದೆಯಲ್ಲ ಗ್ರೀನ್ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಕೆಳಗಡೆನೇ ಇದೆ ನೋಡಿ ಬ್ಲೂ ಕಲರಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ರೀತಿ ನೀವೇನು ಡೀಟೇಲ್ಸು ರಿಜಿಸ್ಟರ್ ಮಾಡಬೇಕಾದ್ರೆ ಎಂಟ್ರಿ ಮಾಡಿದಿರಿ ಆಟೋಮೆಟಿಕ್ಕಾಗಿ ಕೆಲವು ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ಅದನ್ನು ಬಿಟ್ಟು ಕೆಲವನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವ ಇದು
ಯಾವ ಕ್ಯಾಸ್ಟ್ ರಿಲಿಜಿಯನ್ ಯಾವುದು ನಿಮ್ಮದು, ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಮದರ್ ಟಂಗ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾತೃಭಾಷೆ ಯಾವುದು. ನಂತರ ನೀವು ಈ ಕಡೆ ಕಾಲಮಲ್ಲಿ ಬಂದು ನಿಮ್ಮ ವಿಳಾಸ ಪೂರ್ತಿ ಸಂಪೂರ್ಣ ವಿಳಾಸನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಂತರ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಿ ಪಿನ್ ಕೋಡ್ನ ಸೆಲೆಕ್ಟ್ ಮಾಡಿ ನಂತರ ರಾಜ್ಯ, ಜಿಲ್ಲೆ, ತಾಲೂಕು ಎಲ್ಲನೂ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ನೀವು ವಿದ್ಯಾಭ್ಯಾಸ ಪಿ ಯು ಸಿಲಿ ಏನು ಓದ್ತಾಯಿದ್ರಿ, ಸೆಕೆಂಡ್ ಪಿ ಯು ಸಿಲಿ ಏನು ಓದ್ತಿದ್ದೀರಾ, ಸೈನ್ಸ್, ಆರ್ಟ್ಸಾ, ಕಾಮರ್ಸ ಯಾವುದು ತೋರಿಸುತ್ತೆ. ಸೊ ನೀವು ಸೈನ್ಸ್ ಆಗಿರೋ ಸೈನ್ಸು, ಆರ್ಟ್ಸ್ ಆಗಿರೋ ಆರ್ಟ್ಸು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಸೊ ಇಲ್ಲಿ ಆ್ಯಕ್ಚುಲಾಗಿ ನಿಮಗೆ 2ನೇ ಕ್ಲಾಸಿಂದ 11ನೇ ತರಗತಿ ಗಂಟ ಮಾತ್ರ ಡೀಟೇಲ್ಸ್ ಕೊಟ್ಟಿರುತ್ತೆ. ನೀವು ಮಿಕ್ಕಿದ ಡೀಟೇಲ್ಸ್ನ ಇಲ್ಲಿ ಮ್ಯಾನ್ಯುಯಲ್ ಆಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಥ್ರೂ ಕಾಲೇಜ್ ಕೋಡು ಅಥವಾ ಸ್ಕೂಲ್ ಕೋಡು ಅದನ್ನು ಎಂಟ್ರಿ ಮಾಡಿಕೊಂಡು ಇವಾಗ ನಾನಿಲ್ಲಿ ಸೆಕೆಂಡ್ ಪಿ ಯು ಸಿದಿನ ಫಸ್ಟ್ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿದ ಫಸ್ಟ್ ಎಂಟ್ರಿ ಮಾಡ್ಕೋತಿದ್ದೀನಿ ಮೀನ್ಸ್ ಅದನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೇಯ್ನ್ ಏನಪ್ಪ ಬೇಕು ಅಂತಂದರೆ ಈಗ ಪ್ರೆಸೆಂಟ್ ನೀವೇನು ಎಲ್ಲಿ ಓದ್ತಾ ಇರ್ತೀರ ಆ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಮತ್ತು ಆ ಕಾಲೇಜ್ ಕೋಡು ಅಥವಾ ಸ್ಕೂಲ್ ಕೋಡ್ ಏನಿರುತ್ತೆ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಎಲ್ಲರಿಗೂ ಏನಪ್ಪ ಪ್ರಾಬ್ಲಮ್ ಆಗೋದು ಅಂತಂದರೆ ನಿಮಗೆ ಇಲ್ಲಿ ಕಾಲೇಜ್ ನೇಮ್ನ ಹೆಂಗಪ್ಪ ಹುಡ್ಕೋದು ಅನ್ನೋದು ನಿಮ್ಗೆ ಭಾಳ ತೊಂದರೆ ಆಗುತ್ತೆ. ಸೊ ಆ್ಯಕ್ಚುಲಿ ನೀವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಒಂದೇ ಕಡೆ ಓದ್ತಾ ಇದ್ದರೆ ಆ ಕಾಲೇಜ್ ಕೋಡ್ ಸೇಮ್ ಹೋದ ವರ್ಷ ಫಸ್ಟ್ ಇಯರ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲೇ ನಿಮಗೆ ಕಾಲೇಜ್ ಕೋಡ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮಗೆ ಆ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಆ ಕಾಲೇಜ್ ನಿಮ್ಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿವಾಗ 1ನೇ ಕ್ಲಾಸ್ದೊಂದು ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಯಾವ ವರ್ಷ ಪಾಸಾಗಿತ್ತು ಅಂದರೆ 2015ರಲ್ಲಿ 1ನೇ ತರಗತಿ ಪಾಸಾಗಿರ್ತೀವಿ. ಸೊ ನಿಮ್ಗೆ 2ನೇ ತರಗತಿ ನಿಮಗೆ 2016ರಲ್ಲಿ ಪಾಸಾಗಿದ್ದರೆ ಸೊ 1ನೇ ತರಗತಿ 2015ರಲ್ಲಿ ಆಗಿರುತ್ತೆ. ಸೊ ಅದರಿಂದ ನಿಮಗಿಲ್ಲಿ ಒಂದು ಯಾವ ರೀತಿ ಹುಡ್ಕೋದು ನಿಮಗೆ ಸ್ಕೂಲ್ನ ಅಥವಾ ಕಾಲೇಜ್ ಕೋಡ್ನ ಯಾವ ರೀತಿ ಹುಡ್ಕೋದು ಅಂತ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇವಾಗ ನನಗೆ 1ನೇ ಕ್ಲಾಸ್ದು ಕಾಲೇಜ್ ಕೋಡ್ ಅಥವಾ ಸ್ಕೂಲ್ ಕೋಡ್ ಗೊತ್ತಿಲ್ಲ ನನಗಿವಾಗ. ಸೊ ಹಿಂಗೆ ಹುಡ್ಕೋದಕ್ಕೆ ಸರ್ಚ್ ಮಾಡೋಕ್ಕೆ ನಿಮ್ಗೆ ಎಲ್ಲೋ ಆಪ್ಷನ್ ಇರೋಲ್ಲ. ಸೊ ಅದರಿಂದ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಸಪ್ರೇಟ್ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಕ್ರೋಲ್ ಮಾಡಿ ಹುಡುಕ್ತಾ ಇದ್ದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಏನಪ್ಪ ಮಾಡಬೇಕು, ಸಪ್ರೇಟ್ ಟ್ಯಾಬ್ನ ಓಪನ್ ಮಾಡಿ. ಸೊ ನಿಮಗೆ ಯಾವ ಸ್ಕೂಲ್ ಬೇಕೋ ಆ ಸ್ಕೂಲ್ ನೇಮು ಮತ್ತು ಯಾವ ಊರಲ್ಲಿದೆ ವಿತ್ ತಾಲೂಕು ಹೊಡೀರಿ. ಕೆಲವು ಟೈಮ್ ಬರಲಿಲ್ಲ ಅಂತ ಅಂದರೆ ಸೊ ನೀವು ಇವಾಗ ಜಸ್ಟ್ ಊರ ಹೆಸರು ವಿತ್ ಸ್ಕೂಲ್ ನೇಮ್ನ ಎಂಟ್ರಿ ಮಾಡಿ ಡೈಸ್ ಕೋಡ್ ಅಥವಾ ಕಾಲೇಜ್ ಕೋಡು, ಸ್ಕೂಲ್ ಆಗಿದ್ದರೆ ಡೈಸ್ ಕೋಡ್ ಅಂತ ಹೊಡೀರಿ, ಕಾಲೇಜ್ ಆಗಿದ್ದರೆ ಕಾಲೇಜ್ ಕೋಡ್ ಅಂತ ಹೊಡೀರಿ. ಸೊ ಇವಾಗ ನಾನು 1ನೇ ತರಗತಿ ಸ್ಕೂಲ್ ಆಗಿರೋದ್ರಿಂದ ನಳಂದ ಪಬ್ಲಿಕ್ ಸ್ಕೂಲ್ ಅಂತ ಹೊಡೆದು ಆ ಊರ ಹೆಸರನ್ನ ಎಂಟ್ರಿ ಮಾಡ್ತೀನಿ. ಸೊ ನಿಮ್ಮ ಮೊದಲನೇ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ ಡೈಸ್ ಕೋಡು 2923 ಸಮಥಿಂಗ್, ಆ ಪೂರ್ತಿ ನಂಬರ್ನ ಒಂದು ಕಡೆ ಬರ್ಕೊಳ್ಳಿ. ಸೊ ಬರ್ಕೊಂಡ ನಂತರ ನೀವಿಲ್ಲಿ ಸ್ಪೀಡಾಗಿ ಕೀಪ್ಯಾಡಲ್ಲಿ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. 1 by 1 ಎಂಟ್ರಿ ಮಾಡ್ಕೊಂಡು ಹೋದರೆ ಆಗೋಲ್ಲ, ಸ್ಪೀಡಾಗಿ ಒಂದೇ ಸಲ ಸ್ಪೀಡಾಗಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ ತಕ್ಷಣ ಸ್ಕೂಲ್ ನೇಮ್ ಬರುತ್ತೆ. ಆ ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಪ್ರೈವೇಟಾ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದು ಇಂಗ್ಲೀಷಾ ಕನ್ನಡ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಡೀಟೇಲ್ಸ್ ಅಂತ ಕೊಡಿ. ಸೊ ಕೊಟ್ಟ ನಂತರ ನಮ್ಗೆ ಇನ್ನೊಂದು ಏನಪ್ಪ ಉಳ್ಕೊಳ್ಳುತ್ತೆ ಅಂತ ಅಂದರೆ 12ದು ನಿಮಗೆ ಆ್ಯಕ್ಚುಲಾಗಿ 2ನೇ ತರಗತಿಯಿಂದ 11ನೇ ತರಗತಿ ಗಂಟ ಆಟೋ ಡೀಟೇಲ್ಸ್ ಫೆಚ್ ಆಗಿರುತ್ತೆ. ಸೊ ನೀವು 1ನೇ ತರಗತಿ ಮತ್ತು 12ನೇ ತರಗತಿನೇ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ನೀವು ಇವಾಗ 1ನೇ ತರಗತಿ ಎಂಟ್ರಿ ಮಾಡಿದ್ದೀರಾ. ಸೊ ಈಗ 12th ಸ್ಟ್ಯಾಂಡರ್ಡ್ ಇವಾಗ ಏನು ಪ್ರೆಸೆಂಟ್ ಓದ್ತಾ ಇರ್ತೀರಾ ಪಿ ಯು ಸಿ ಅದನ್ನು ನೀವು ಯಾವ ವರ್ಷ ಕಂಪ್ಲೀಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಬೋರ್ಡ್ ಯಾವುದು ಇದು ಸ್ಟೇಟ್ ಬೋರ್ಡಾ CBSEನ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಯಾವ ರಾಜ್ಯದಲ್ಲಿ ಮೀನ್ಸ್ ಸ್ಟೇಟಲ್ಲಿ ಓದ್ತಾ ಇರ್ತೀರ ಆ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಕಾಲೇಜ್ ಕೋಡ್ ಏನಿರುತ್ತೆ ಈಗ ಪಿ ಯು ಸಿ ಏನು ಓದ್ತಾ ಇರ್ತೀರ ಆ ಕಾಲೇಜ್ ಕೋಡ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅಥವಾ
ಪಿ ಯು ಸಿ ಆಲ್ರೆಡಿ ಮುಗಿಸಿ ಇದು ಸೆಕೆಂಡ್ ಟೈಮು ಅಥವಾ ಹೋದ ವರ್ಷ 2024ರಲ್ಲಿ ಪಾಸ್ಔಟ್ ಆಗಿದ್ದರೆ 2024 ಅಂತ ಹಾಕಿ ಕಾಲೇಜ್ ಕೋಡ್ನ ಹಾಕಬೇಕಾಗುತ್ತೆ. ಸೊ ಇವಾಗ ನಾನಿಲ್ಲಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಆ ಕಾಲೇಜ್ ಕೋಡ್ನ ಹಾಕ್ತಾಯಿದ್ದೀನಿ ನಾನೀಗ. ಸೊ ಕಾಲೇಜ್ ಕೋಡ್ ಹಾಕಿದ ನಂತರ ಇದು ಗೌರ್ಮೆಂಟಾ ಪ್ರೈವೇಟಾ ಅಥವಾ ಆ್ಯಡೆಡಾ ಅನ್ಆ್ಯಡೆಡಾ ಅದು ಕೇಳುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಅದು ರೂರಲಲ್ಲಿದೆಯಾ ಅರ್ಬನ್ನಲ್ಲಿದೆಯಾ. ರೂರಲ್ ಮೀನ್ಸ್ ತಾಲೂಕಿಂದ ಕೆಳಗಡೆ ಯಾವ್ಯಾವ ಹೋಬಳಿ ವಿಲೇಜು ಪಂಚಾಯತಿ ಎಲ್ಲನೂ ರೂರಲ್ಗೆ ಬರುತ್ತೆ. ಅರ್ಬನ್ ಅಂತ ಅಂದರೆ ತಾಲೂಕು ಡಿಸ್ಟ್ರಿಕ್ಕು ಮತ್ತು ಸಿಟಿ ಮೇಯ್ನ್ ಸಿಟಿಗಳು ಯಾವುದಿರುತ್ತೆ ಅದನ್ನು ಅರ್ಬನ್ ಅಂತ ಹೇಳ್ತಾರೆ. ಸೊ ಅದರದ್ದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಗೂಗಲ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಅರ್ಬನ್ನ ರೂರಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಾಲೇಜ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಗೌರ್ಮೆಂಟಾ ಪ್ರೈವೇಟಾಗಿ ನೋಡ್ಕೊಳ್ಳಿ ಅಥವಾ ಅದು ರೂರಲ್ಲೇ ಇದೆಯಾ ಅರ್ಬನ್ನಲ್ಲಿದೆಯಾ ಸೆಲೆಕ್ಟ್ ಮಾಡಿಕೊಂಡು ನಂತರ ಅದು ಮೀಡಿಯಮ್ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಪೂರ್ತಿಯಾಗಿ ಈಗ 1ನೇ ತರಗತಿಯಿಂದ 12ನೇ ತರಗತಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ನಿಮಗೀಗ ಸ್ಟಡಿ ಡೀಟೇಲ್ಸ್ ಸೇವ್ ಆಗಿದೆ. ಸೊ ಸೇವ್ ಆದ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಎಲ್ಲ ಸರಿ ಇದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಂಟ್ರಿ ಮಾಡೋದ್ರಲ್ಲಿ ಏನಾದರೂ ರಾಂಗ್ ಇದ್ದರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಆ್ಯಡ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಅದರಿಂದ ನೀಟಾಗಿ ನೋಡಿಕೊಂಡು ನೆಕ್ಸ್ಟ್ ಬಟನ್ನ ಕೊಡಿ. ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಎಲಿಜಿಬಿಲಿಟಿ ಕ್ಲೂ ಇನ್ಫಾರ್ಮೇಷನ್ ಅಂತ. ಸೊ ಎಲ್ಲನೂ ಒಂದು ಸಲ ಕನ್ಫರ್ಮಾಗಿ ನೋಡ್ಕೊಳ್ಳಿ. ಮದರ್ ಟಂಗ್ ಯಾವುದು, ನ್ಯಾಷನಾಲಿಟಿ, ರಿಲಿಜಿಯನ್ನು ಅದೆಲ್ಲನೂ ನೋಡಿಕೊಂಡು ಸೇವ್ ಮಾಡಿ ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಸರ್ವೇಷನ್ನು. ಸೊ SC ST OBC ನೀವು ಯಾವುದೇ ಕ್ಯಾಸ್ಟ್ ಆಗಿದ್ರೂ ನಿಮ್ಗೆಲ್ಲರಿಗೂ ರಿಸರ್ವೇಷನ್ ಇರುತ್ತೆ. ಇನ್ ಕೇಸ್ ರಿಸರ್ವೇಷನ್ ಇಲ್ಲ ಅಂತ ಅಂದರೆ ನೋ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಐ ವಾಂಟ್ ಟು ಕ್ಲೈಮ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಎಲ್ಲರಿಗೂ ರಿಸರ್ವೇಷನ್ ಇರುತ್ತೆ. ರಿಸರ್ವೇಷನ್ ಇಲ್ಲ ಅಂದರೆ ನೋ ಅಂತ ಕೊಟ್ಕೊಳ್ಳಿ. ಸೊ ಕ್ಯಾಸ್ಟ್ RD ನಂಬರ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಕ್ಯಾಸ್ಟು ಯಾವುದು ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. SC ST ಆಗಿದರೆ ನಿಮಗೆ ಕ್ಯಾಸ್ಟು ಇನ್ಕಮು ಸಪ್ರೇಟ್ ಬರುತ್ತೆ, SC ST ಮತ್ತು ಕ್ಯಾಟಗರಿ 1ಗೆ. ಸೊ ಅದನ್ನು ಕ್ಯಾಸ್ಟ್ ಬೇರೆ ಎಂಟ್ರಿ ಮಾಡಬೇಕಾಗುತ್ತೆ, ಇನ್ಕಮ್ ಬೇರೆ ಎಂಟ್ರಿ ಮಾಡಬೇಕಾಗುತ್ತೆ. ಕೆಳಗಡೆ ನಿಮಗೆ ಇನ್ಕಮ್ ಆಪ್ಷನ್ ಬರುತ್ತೆ, ಅದನ್ನು ಇನ್ಕಮ್ RD ನಂಬರ್ನ ಎಂಟ್ರಿ ಮಾಡಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಕನ್ನಡ ಮಾಧ್ಯಮ ಓದಿದರೆ ಕನ್ನಡ ಮಾಧ್ಯಮ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಕನ್ನಡ ಮಾಧ್ಯಮ ಮತ್ತು ರೂರಲ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು BO ಆಫೀಸ್ ಹತ್ರ ಸೈನ್ ಮಾಡಿಸ್ಕೊಂಬರ್ಬೇಕಾಗತ್ತೆ, ಅಲ್ಲಿ ಫಿಲಪ್ ಮಾಡಿ. ಸೊ ಅವೆಲ್ಲ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಯಾವುದಕ್ಕೆ ಎಲಿಜಿಬಲ್ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕೊಡಿ. ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು NCC ಸ್ಪೋರ್ಟ್ಸು ಅದರಲ್ಲಿ ಯಾವ್ದಾದ್ರು ನೀವು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಕ್ಲೈಮ್ಸ್ ಅಂತ ಕೊಟ್ಟು ಸೇವ್ ಡೀಟೇಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜನ್ನು ಓಪನ್ ಆಗುತ್ತೆ. ನೀವು NRI ಕೋಟಾ ಕ್ಲೈಮ್ ಮಾಡ್ತೀರಾ ಅಂತ ಇದೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಅಂತ. ಸೊ ಅದು ಎಸ್ ಅಂತ ಇದ್ದರೆ ಎಸ್ ಕೊಡಿ, ನೋ ಅಂತ ಇದ್ದರೆ ನೋ ಕೊಡಿ. ನೋ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್
ಅನ್ನೋ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂದರೆ ಮ್ಯಾನ್ಯಲಿ ಡಾಕ್ಯುಮೆಂಟ್ಸ್ ಏನೂ ಅಪ್ಲೋಡ್ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ನಾನು ನಿಮ್ಮ ಮುಂಚೆನೇ ಡಾಕ್ಯುಮೆಂಟ್ಸ್ ಲೀಸ್ಟ್ ತೋರಿಸಿದ್ನಲ್ಲ, ಅವೆಲ್ಲನೂ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಪ್ಪ ಅಂತಂದರೆ ನಿಮ್ಮ ಕಾಲೇಜ್ ಕಡೆಯಿಂದನಾಗಲಿ ಅಥವಾ KE ಅವ್ರ ಕಡೆಯಿಂದನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಅಂದಾಗ ನೀವು ಅವೆಲ್ಲ ಡಾಕ್ಯುಮೆಂಟ್ಸ್ನು ನೀವಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಆ ಉದ್ದೇಶದಿಂದ ನೀವು ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿ ಮಾಡಬೇಕಾಗತ್ತೆ. ಸ್ಟಡಿ ಸರ್ಟಿಫಿಕೇಟ್ 1 to 10th, ಮತ್ತು ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ 1 to 10th, ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟು ಅಂದರೆ ಗ್ರಾಮೀಣ ಅಭ್ಯರ್ಥಿ ಅದನ್ನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಅದೆಲ್ಲನೂ ಕಾಲೇಜು ಅಥವಾ ಸ್ಕೂಲು 1 to 10th ಎಲ್ಲೆಲ್ಲಿ ಓದಿರ್ತಾರೆ ಅಲ್ಲೆಲ್ಲ ಹೋಗಿ ಬರ್ಸ್ಕೊಂಡು ಬಂದ ನಂತರ ನಿಮ್ಮ ಯಾವ್ಯಾವ BO ಆಫೀಸ್ ನೀವು ಎಲಿಜಿಬಲ್ ಇರ್ತೀರ ಆ BO ಆಫೀಸ್ಗೆ ಹೋಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ BO ಅವ್ರ ಹತ್ರ ಸೈನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಸೊ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಿದ ನಂತರ ನೀವು PUCಲಿ ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, PCM, PCMB, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ನೀವು ತಗೊಂಡಿರೋ ಸಬ್ಜೆಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಸೊ ನಾನು ಅರ್ಜಿ ಹಾಕ್ತಿರೋರ್ದು PCM ಸಬ್ಜೆಕ್ಟನ್ನು ತೊಗೊಂಡಿರ್ತಾರೆ. ಸೊ ಅದರಿಂದ ನಾನು PCM ಅಂತ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ನಿಮಗೆ UG ಅಗ್ರಿಕಲ್ಚರ್ ಇದೆ, UG ನೀಟು ಮೆಡಿಕಲ್ಲು ಇದೆ, ಡಿಪ್ಲೊಮಾ ಫಾರ್ಮಸಿ ಇದೆ. ಸೊ ನಿಮ್ಮ PCMB ಇದ್ದರೆ ಎಲ್ಲ ಥರದ ಕೋರ್ಸೂ ಇರುತ್ತೆ. PCM ಆದರೆ ಬರೀ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಇರುತ್ತೆ. ಸೊ ಇವಾಗ ನಾನು ಎಲ್ಲ ಟಿಕ್ ಬಾಕ್ಸು ಆಪ್ಷನ್ ನಮಗೆ ಇರೋದ್ರಿಂದ ಮುಂದೆ ನೋಡೋಣ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಬಾಕ್ಸ್ನು ಟಿಕ್ ಮಾಡಿ ಸೇವ್ ಕೊಡ್ತೀನಿ. ನೀವು PCMB ಅವರಾಗಿದ್ದರೆ ನೀವು ಇಂಜಿನಿಯರಿಂಗು ಪ್ಲಸ್ BSc ಅಗ್ರಿಕಲ್ಚರ್ ಅವೆಲ್ಲನೂ ಕೋಟನ್ನು ಕ್ಲೈಮ್ ಮಾಡ್ಬೋದು. ಬಟ್ ನಮ್ಗೆ ಇಲ್ಲಿ ಟಿಕ್ ಮಾಡೋ ಆಪ್ಷನ್ ಇರೋದ್ರಿಂದ ನಾನು ಎಲ್ಲನೂ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೀವು BSc ನಿಮ್ಮ ಎಕ್ಸಾಮ್ ಸೆಂಟ್ರನ್ನ ಇಲ್ಲಿ ಯಾವ ಊರಲ್ಲಿ ಎಕ್ಸಾಮ್ ಬರೀತೀರ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 2 ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಸನ ಮತ್ತು ಮೈಸೂರನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರ ಸೇವ್ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಮಾಡಿ ನೀವು ಅಗ್ರಿಕಲ್ಚರ್ ಎಕ್ಸಾಮ್ ಬರಿತೀನಿ ಅಂದರೆ ಯಾವ ಡಿಸ್ಟ್ರಿಕ್ಕಲ್ಲಿ ಯಾವ ಕಾಲೇಜಲ್ಲಿ ಬರಿತೀರಾ ಅನ್ನೋದು ನಿಮ್ಗೆ ಎಲ್ಲ ಡಿಸ್ಟ್ರಿಕ್ದು ಕಾಲೇಜು ಇರುತ್ತೆ. ಆ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಗ್ರಿಕಲ್ಚರ್ ಕೋಟಾ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಎಲ್ಲ ಡೀಟೇಲ್ಸು ನೀವು ಮ್ಯಾಕ್ಸಿಮಮಿಗೆ ಎಂಟ್ರಿ ಮಾಡಿರ್ತೀರ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ 1 by 1 ನೀವು ಎಲ್ಲನೂ ನೀಟಾಗಿ ಚೆಕ್ ಮಾಡ್ಕೊಂಡು ಬನ್ನಿ. ಫಸ್ಟಿಂದ ಏನೇನು ಎಂಟ್ರಿ ಮಾಡಿದ್ರಿ ಎಲ್ಲನೂ 1 by 1 ಚೆಕ್ ಮಾಡಿಕೊಂಡು, ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮತ್ತೆ ನೀವು ಬ್ಯಾಕ್ ಬಂದಿರೋದ್ರಿಂದ ಕೆಲವನ್ನ ಮತ್ತೆ ಎಂಟ್ರಿ ಮಾಡಬೇಕಾಗಿರೋ ಥರ ಕೇಳುತ್ತೆ. ಸೊ ಆವಾಗ ನೀವು ಎಂಟ್ರಿ ಮಾಡಲೇಬೇಕಾಗತ್ತೆ. ಸೊ ಅವೆಲ್ಲನೂ 1 by 1 ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಎಂಟ್ರಿ ಮಾಡಿರೋದು ಸರಿ ಮಾಡಿಕೊಂಡು ಸೊ ನಾನೆಲ್ಲನೂ ನೀಟಾಗಿ ಚೆಕ್ ಮಾಡಿಕೊಂಡು ನೋಡ್ಕೊತಾ ಇದ್ದೀನಿ. ನೀವು ಅದೇ ರೀತಿ ಇನ್ ಕೇಸ್ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೂ ಏನು ತೊಂದರೆ ಇಲ್ಲ. ನಿಮಗೆ ಈ ಅರ್ಜಿ ಡೇಟ್ ಎಲ್ಲ ಕ್ಲೋಸ್ ಆದಮೇಲೆ ತಿದ್ದುಪಡಿಗೆ ಅಂತಲೇ ಡೇಟ್ ಕೊಡ್ತಾರೆ. ಆವಾಗ ನೀವು ಮತ್ತೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೋಬೋದು. ಸೊ ನೀವು ಹಾಕಬೇಕಾದ್ರೆ ಮ್ಯಾಕ್ಸಿಮಮ್ ಸರಿ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಫ್ಯೂಚರಲ್ಲಿ ತಿದ್ದುಪಡಿ ಬಿಡೋ ತನಕ ಪ್ರಮೇಯ ಏನು ಬರೋಲ್ಲ. ಸೊ ಅದರಿಂದ ಎಂಟ್ರಿ ಮಾಡಬೇಕಾದ್ರೇ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಇನ್ನೂ ಒಂದು ಸಲ ಬ್ಯಾಕ್ ಬಂದು ಎಲ್ಲನೂ ಈ ರೀತಿ 1 by 1 ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಇದೆಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ನ ಮಾಡಬೇಕಾಗತ್ತೆ. ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ. ಫೋನ್ಪೇ, ಗೂಗಲ್ ಪೇ ಯಾವುದ್ರ ಥ್ರೂ ಬೇಕಾದರೂ ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. SC ST ಅವರಿಗೆ 500 ರೂಪೀಸ್ ಇರುತ್ತೆ. ಅದರ್ ಕ್ಯಾಸ್ಟ್ ಅವ್ರಿಗೆ 600 ರೂಪೀಸ್ ಇರುತ್ತೆ.
ಸೊ ನೀಟಾಗಿ ಅರ್ಜಿ ಹಾಕಬೇಕಾದ್ರೆ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡು ನೋಡಿಕೊಂಡು ಅರ್ಜಿನ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ಏನೇ ಡೌಟ್ ಇದ್ರೂ ಬ್ಯಾಕ್ ಬಂದು ಚೆಕ್ ಮಾಡಿಕೊಂಡು ನಂತರ ಪೇಮೆಂಟ್ ಮಾಡ್ಕೊಳ್ಳಿ. ಹೋದ ವರ್ಷ ಎಲ್ಲ ಸಿಂಪಲ್ ಆಗಿತ್ತು. ಸೊ ನಾವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಡ್ರಾಫ್ಟ್ ಕಾಪಿ ಬರ್ತಾಯಿತ್ತು, ಅದನ್ನು ಡೌನ್ಲೋಡ್ ಮಾಡಿ ನೀಟಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ನಾವು ಇದು ಮಾಡ್ಬೋದಿತ್ತು. ಸೊ ಈ ವರ್ಷ ಆ ಥರ ಆಪ್ಷನ್ ಕೊಟ್ಟಿಲ್ಲ. ಸೊ ಅದರಿಂದ ನೀವು ಬ್ಯಾಕ್ ಬಂದೆ ಎಲ್ಲನೂ 1 ಬೈ 1 ಚೆಕ್ ಮಾಡಿಕೊಂಡೆ ಸರಿ ಮಾಡ್ಕೋಬೇಕು. ಸೊ ಅದರಿಂದ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಎಂಟ್ರಿ ಮಾಡಿದ್ರೂ ಒಂದು ಸಲ ಬ್ಯಾಕ್ ಬಂದು ಮತ್ತೆ ಎಂಟ್ರಿ ಮಾಡ್ಕೊಂಡು ಬಂದು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಎಲ್ಲನೂ 1 ಬೈ 1 ಚೆಕ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಸೊ ಇವಾಗ ನಾನು ಇವಾಗೆಲ್ಲನೂ ಎಂಟ್ರಿ ಮಾಡಿದ್ದೀನಿ. ಸೊ ಇವಾಗ ನಾನು ಪೇಮೆಂಟನ್ನು ಮಾಡ್ತಾಯಿದ್ದೀನಿ ಇವಾಗ. ಸೊ ಪೇಮೆಂಟನ್ನು ನಾನು ಥ್ರೂ ಫೋನ್ಪೇ ಮಾಡ್ತಾಯಿದ್ದೀನಿ. ಸೊ ಏನು ಸ್ಕ್ಯಾನರ್ ಬರುತ್ತೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ ಆದ ನಂತರ ಒಂದು ಪೇಮೆಂಟ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ಸೊ ಅದನ್ನು ನೀವು ನಿಮ್ಮ ರೆಫರೆನ್ಸ್ಗೋಸ್ಕರ ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ ನಿಮಗೆ. ಸೊ ಪ್ರಿಂಟ್ ತೊಗೊಂಡ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಕ್ಲಿಕ್ ಏರ್ ಟು ಡೌನ್ಲೋಡ್ ಫೈನಲ್ ಕಾಪಿ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಫೈನಲ್ ಪ್ರಿಂಟೌಟನ್ನು ನೀವು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಈಗ ಎಲ್ಲ ಮುಗಿದ್ಮೇಲೂ ನಿಮ್ಗೇನಾದರೂ ಮಿಸ್ಟೇಕ್ಸ್ ಇದ್ದರೆ ತಿದ್ದುಪಡಿ ಬಿಡ್ತಾರೆ. ಸೊ ಆವಾಗ ನೀವು ಮತ್ತೆ ಏನಾದರೂ ಮಿಸ್ಟೇಕ್ಸ್ ಇರುವಂಥದ್ದನ್ನ ನೀವು ರೆಡಿ ಮಾಡ್ಕೋಬೋದು. ಮಿಸ್ಟೇಕ್ಸ್ ಆಗಿದ್ರೆ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಇದಾಗಿತ್ತು 2026ರ UG CETಗೆ ಆನ್ಲೈನಲ್ಲಿ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.